ನಮಸ್ಕಾರ ಮಂಗಳೂರು ಕರ್ನಾಟಕ. ನಮ್ಮ ಹತ್ರ ಇದೆ ಇವತ್ತು NS 200 ನಾರ್ಮಲ್ NS ಅಲ್ಲ. ಇದು ಬಂದು ನಮಗೆ ಫುಲ್ಲಿ ಮಾಡಿಫೈಡ್ ಆದದ್ದು. ಕರ್ನಾಟಕದಲ್ಲಿ ಒಂದೇ ಪೀಸ್ ಇರುವುದು. ನೋಡುವ ಹೇಗೆ ಮಾಡಿದ್ದಾರೆ ಅಂತ ಮಾಡಿಫಿಕೇಶನ್ ಫುಲ್ಲಿ ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಬನ್ನಿ ಗಾಯ್ಸ್. ನಮ್ಮ ಜೊತೆ ಇದ್ದಾರೆ ಸುಜನ್ ಬ್ರೋ. ಇವರದು ಇನ್ಸ್ಟಾಗ್ರಾಮ್ ಅಲ್ಲಿ ಗ್ರೇ ಕಿಡ್ ಅಂತ ಹೆಸರಿದೆ. ಇವರದು ಈ ಗಾಡಿ ಹೇಗೆಲ್ಲ ಮಾಡಿಫಿಕೇಶನ್ ಮಾಡಿದ್ದಾರೆ, ಏನೆಲ್ಲ ಮಾಡಿದ್ದಾರೆ ಅಂತ ಅವರ ಹತ್ರನೇ ಕೇಳೋಣ. ಬ್ರೋ ಹೇಳಿ, ಮೊದಲಿದಾಗಿ ಏನ ಹೇಳ್ತೀರಾ ಇದ್ರದ್ದು? ಬಂದು ಡಾಮ್ ವೈಸರ್, ಮತ್ತೆ ಡಾಮ್ ಹೆಡ್ ಲೈಟ್, ಡಾಮ್ ಹೆಡ್ ಲೈಟ್, ಮಿನಿ ಫಾಗ್ ಲೈಟ್, KTM ಇಂಡಿಕೇಟರ್, ಮತ್ತೆ ಇದು ಕಾರ್ಬನ್ ಇದು ಮಾಡಿದೆ, ಫೋರ್ಜ್ ಕಾರ್ಬನ್ ಡಿಪ್ಪಿಂಗ್ ಎಷ್ಟಾಗಿದೆ ಬ್ರೋ ಅದಕ್ಕೆ? 13,000 ಸಮಥಿಂಗ್. ಖಾಲಿ ಇದು ಒಂದು ಓಕೆ ಓಕೆ. ಡಿಪ್ಪಿಂಗ್ ಎಲ್ಲ ಟೋಟಲ್ 13,000. ಇದು ಡಾಮ್ ಇದು ಸ್ಟಾಕ್ ಅಲ್ಲ? ವೈಸರ್ ಇದು ಸಿಗ್ತದೆ ನಿಮಗೆ ಮಾರ್ಕೆಟ್ ಅಲ್ಲಿ. ಓಕೆ. ಇದು ಡಾಮ್ ಹೆಡ್ ಲೈಟ್ ಕಟಿಂಗ್ ಮಾಡಿ ಫಿಕ್ಸ್ ಮಾಡಿಸಿದ್ದು ಇದು. ಓಕೆ. ಇದು ಆಲ್ DRL ವರ್ಕಿಂಗ್ ಇದು. ಓಕೆ. DRL ಎಲ್ಲ ವರ್ಕಿಂಗ್. ಡಾಮ್ ಇದು ಕೂಡ ಇದೆಲ್ಲ ಕಾರ್ಬನ್ ಫೈಬರ್, ಕಾರ್ಬನ್ ಡಿಪ್ಪಿಂಗ್ ಎಲ್ಲ ಡಿಪ್ಪಿಂಗ್. ಓಕೆ. ಮತ್ತೆ ಬಂದು KTM RC ಮಡ್ಗಾರ್ಡ್. ಓಕೆ. RC ಇದು ಮಡ್ಗಾರ್ಡ್ ಎಲ್ಲ ಮಡ್ಗಾರ್ಡ್ ಇದು. ಮತ್ತೆ ಡಬಲ್ ಡಿಸ್ಕ್ ಮೋಜೆ ಇದು, ಮಹೀಂದ್ರ ಮೋಜೆ ಡಬಲ್ ಡಿಸ್ಕ್ ವರ್ಕಿಂಗ್ ಅಲ್ಲ? ಎಲ್ಲ ವರ್ಕಿಂಗ್ ಇದು. ಗಾಲಿ ನೀವು ಇದು ಮಾಡಿಫಿಕೇಶನ್ ಅಂತ ಕೂಡಲೇ ಕೆಲವರೊಮ್ಮೆ ಖಾಲಿ ಶೋಗೆ, ಅಂದ್ರೆ ನಮ್ಗೆ ಜಸ್ಟ್ ಒಂದು ಹೇಗೆಲ್ಲ ಕಾಣ್ಬೇಕಂತ ಹಾಕ್ತಾರೆ. ಆದ್ರೆ ಇವರು ಹಾಕಿದ್ರಲ್ಲಿ ಎಲ್ಲ ವರ್ಕಿಂಗ್ ಉಂಟು. ಏನೆಲ್ಲ ಹಾಕಿದ್ದಾರೆ ಪಾರ್ಟ್ಸ್ ಜಸ್ಟ್ ಶೋಗೆ ಹಾಕ್ಲಿಲ್ಲ, ವರ್ಕಿಂಗ್ ಹಾಕಿದ್ದಾರೆ. ಎರಡು ಕೂಡ ವರ್ಕಿಂಗ್. ಇಲ್ಲಿ ಕೂಡ ಒಂದು ಕ್ಯಾಲಿಪರ್ ಇದೆ, ಸೇಮ್ ಮೋಜೋದಲ್ಲ ಬ್ರೋ ಇದು ಡಿಸ್ಕ್ ಮಹೇಂದ್ರ. ಇಲ್ಲಿ ಕ್ಯಾಲಿಪರ್. ನೆಕ್ಸ್ಟ್ ಇಲ್ಲಿ ಕೂಡ ಸೇಮ್ ಕ್ಯಾಲಿಪರ್ ನೋಡ್ಲಿಕ್ಕೆ ಸಿಗ್ತದೆ ನಮ್ಗೆ. ಇದು ನೀವೆಂತ ಹೇಳಿದ ಅದು ಇನ್ನರ್ ಟ್ಯೂಬ್ ನ ಇದು ಮಾಡಿ ಇನ್ವರ್ಟ್ ಹಾಕಿ ಹಾಕಿದಲ್ಲಿ ಲೆಫ್ಟ್ ಇದೆ ಅದು ಹಾಕಿ ಅಲ್ಲ? ಓಕೆ. ತಿರುಗಿಸಿ ಹಾಕಿದ್ದು. ಮತ್ತೆ ಇಲ್ಲಿ ಬಂದು KTM RC ಅಂಡರ್ ಬೆಲ್ಲಿ. ಅಂಡರ್ ಬೆಲ್ಲಿ RC 390 ಇದು. ಇದು ಕಸ್ಟಮ್ ಕ್ಲಾಂಪ್ ಮಾಡಿ ಫಿಕ್ಸ್ ಮಾಡಿದ್ದು. ಓಕೆ. ಇದು ಡೈರೆಕ್ಟ್ ಫಿಟ್ ಆಗುದಿಲ್ಲ ಅಲ್ಲ? ಆಗುದಿಲ್ಲ, ಡೈರೆಕ್ಟ್ ಇದು ಕ್ಲಾಂಪ್ ಮಾಡಿ ಫಿಕ್ಸ್ ಮಾಡಿದ್ದು. ಮತ್ತೆ ಇದು ಬಂದು ಕ್ರಾಶ್ ಗಾರ್ಡ್. ಗೊತ್ತಿಲ್ಲ, ಕ್ರಾಶ್ ಗಾರ್ಡ್ ಅದು. ಓಕೆ. ಅದು ರೀಪೇಂಟ್ ಮಾಡಿಸಿದ್ದು. ಇದೆಲ್ಲ ಬ್ರೋ ಇದೆಲ್ಲ ಸ್ಟಿಕ್ಕರ್ ರ್ಯಾಪಿಂಗ್ ಅಲ್ಲ, ಇದೆಲ್ಲ ಡಿಪ್ಪಿಂಗ್ ಅಲ್ಲ? ಫೋರ್ಜ್ಡ್ ಕಾರ್ಬನ್ ಎಲ್ಲ ಹಾಕಿದಿರ, ಕಾರ್ಬನ್ ಫೈಬರ್ ಎಲ್ಲ ಡಿಪ್ಪಿಂಗ್. ಇದು ಸರಿಪು. ಮತ್ತೆ ಇಂಜಿನ್ ಕೇಸ್ ಡಿಪ್ಪು, ಇಂಜಿನ್ ಕೇಸ್ ಕೂಡ ಡಿಪ್ಪಿಂಗ್ ಹಾಕಿದಿರಲ್ಲ? ಡಿಪ್ಪಿಂಗ್ ಅದು. ಮತ್ತೆ ಇದು ಬಾಡಿ ಕಲರ್ ಪೇಂಟ್ಸ್ ಮಾಡಿಸಿರೋದು. ಓಕೆ. ಸೇಮ್. ನೆಕ್ಸ್ಟ್ ಇರೋದು ಮತ್ತೆ ಇದು ಟ್ಯಾಂಕ್ ಕ್ರಿಸ್ಟಲ್ ಬ್ಲೂ ಅಂತ. ಇದು ಸಹ ರ್ಯಾಪಿಂಗ್ ಅಲ್ಲ? ರ್ಯಾಪಿಂಗ್ ಅಲ್ಲ, ಇದು ಫುಲ್ ಪೇಂಟ್ ಅಲ್ಲಿ ಮಾಡಿಸಿದ್ದು. ಎಷ್ಟಾಗಿದೆ ಅದಕ್ಕೆ ಟೋಟಲ್? ಟ್ಯಾಂಕ್ ಸಮಥಿಂಗ್ 6K ಸಮಥಿಂಗ್ ಏನೋ ಆಗಿದೆ. 6K ಸಮಥಿಂಗ್. ಮತ್ತೆ ಇದರಲ್ಲಿ ಓಕೆ ಡಾಮ್ ಮೀಟರ್ ಉಂಟು, ವರ್ಕಿಂಗ್ ಫುಲ್ಲಿ. ನೋಡ್ಬೋದು ಗೈಸ್, ಇದ್ರಲ್ಲಿ ನಮ್ಗೆ ಡಾಮ್ ಇದ್ದು ಮೀಟರ್ನ ಕೂಡ ಇದ್ರಲ್ಲಿ ನಮ್ಗೆ ಮೊದಲು ಗೇರ್ ಇಂಡಿಕೇಶನ್ ನೋಡ್ಲಿಕ್ಕೆ ಸಿಗುದಿಲ್ಲ ಅಲ್ಲ ಈ ಮಾಡೆಲ್ ಅಲ್ಲಿ? ಓಕೆ. ಇಲ್ಲಿ ಡಾಮ್ ಇದ್ದು ಗೇರ್ ಇಂಡಿಕೇಶನ್ ಇದೆಲ್ಲ ಇದ್ರಲ್ಲಿ ನೋಡ್ಲಿಕ್ಕೆ ಸಿಗ್ತದೆ ನಮ್ಗೆ. ಫುಲ್ ವರ್ಕಿಂಗ್. ಸೆಕೆಂಡ್ ಫಸ್ಟ್ ವರ್ಕಿಂಗ್ ಮೀಟರ್. ಫುಲ್ ಲೋಡೆಡ್ ಮಾಡಿಫಿಕೇಶನ್ ಮಾಡಿದ್ದಾರೆ ಎಲ್ಲ. ವರ್ಕಿಂಗ್, ಜಸ್ಟ್ ಶೋ ಆಫಿಗೆ ಮಾಡುದಲ್ಲ, ಫುಲ್ ವರ್ಕಿಂಗ್ ಮಾಡಿದ್ದಾರೆ. ಏನೆಲ್ಲ ಪಾರ್ಟ್ಸ್ ಹಾಕಿದಾರಲ್ಲ ಎಲ್ಲ ವರ್ಕಿಂಗ್ ಉಂಟು. ಮತ್ತೆ ಅದೇ ಕ್ರಿಸ್ಟಲ್ ಪೇಂಟ್ ನೋಡ್ಬೋದು. ಇಲ್ಲಿ ಡಿಪ್ಪಿಂಗ್ ಮಾಡಿ ಕಾರ್ಬನ್. ಮತ್ತೆ ಬಂದು ಇಲ್ಲಿ ಅಂಡರ್ ಬೆಲೆಯಲ್ಲಿ ಕಸ್ಟಮೈಸ್ ಲೈಟ್ ಉಂಟು, RGB. ಓಕೆ. ಲೈಟ್ಸ್ ಹಾಕಿದೀರಾ? ಎಲ್ಲಿ ಬರ್ತದೆ ಬ್ರೋ ಅದು? ಅದು ಇಲ್ಲಿ ಈಗ ಕಾಣೋದಿಲ್ಲ ಅದು. ಓಕೆ. ಕೆಳಗಡೆ ಹಾಕಿ, ಕೆಳಗಡೆ ಅಂಡರ್ ಬಾಡಿ. ಅದ್ರ ನಮ್ಗೆ ಎಂತ ಬ್ಲೂಟೂತ್ ಕನೆಕ್ಟಿವಿಟಿ? ಬ್ಲೂಟೂತ್ ಅಲ್ಲ, RGB. ಓಕೆ. ಅಲ್ಲ ಸೆಟ್ ಮಾಡ್ಬೋದು ನೀವು ಯಾವ್ದು ಬೇಕಾದ್ರು. ಓಕೆ. ಮತ್ತೆ ಬಂದು ಇದೆಲ್ಲ ಡಾಮ್ ಫುಟ್ ರೆಸ್ಟ್, ಡಾಮ್ 400 ಇದು. ಫುಟ್ ಫ್ಯಾಗ್ ಎಲ್ಲ ಫುಟ್ ರೆಸ್ಟ್ ಎಲ್ಲ ಅದ್ರದ್ದೇ. ಮತ್ತೆ ಇದು ಬಂದು KTM OG ಎಕ್ಸಾಸ್ಟ್ ಅಂಡರ್ ಸಿಟ್ ಬೆಂಟ್ ಪೈಪ್ ಮಾಡಿ ಕಸ್ಟಮ್ ಮಾಡಿ ಹಾಕಿದ್ದು. ಸ್ಟಾಕ್ ಎಕ್ಸಾಸ್ಟ್ ಅಲ್ಲ? ಅದು DB ತೆಗೆಸಿದ್ದೇನೆ ಅದು. ಓಕೆ. DB ಇಲ್ಲ ಗಾಡಿಯಲ್ಲಿ. ಇದ್ರಲ್ಲಿ ನಮ್ಗೆ DB ಬೇಕಂತಂದ್ರೆ ಹಾಕ್ಬೋದಾ? ನಾವು ಮಾಡ್ಬೋದು ಕಸ್ಟಮೈಸ್. ಓಕೆ. ಈಗ ನೀವು DB ತೆಗೆದು ಬಿಟ್ಟಿದ್ರಲ್ಲ, ಇದ್ರದ್ದು ಎಕ್ಸಾಸ್ಟ್ ನೋಟ್ ಕೇಳು ಒಂದು ಸ್ವಲ್ಪ. ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೇನೆ, ಮತ್ತೆ ಅದ್ರದ್ದು ಕೇಳುವ. ಮತ್ತೆ ಇದು ಸ್ವಿಂಗ್ ಆರ್ಮ್. ಇದು ಬಂದು KTM ಸ್ವಿಂಗ್ ಆರ್ಮ್ ಡ್ಯೂಕ್ ಇದು. ಫುಲ್. ಮತ್ತೆ ಇದು ಪ್ರೊಟೆಕ್ಟರ್ ಫೋರ್ ಸ್ಲೈಡರ್ ಇದು ಹಿಂದೆ. ಮತ್ತೆ ಇದು ಒಂದು ಡಾಮಿನರ್ ಮ್ಯಾಗ್ ವೀಲ್ 400 ಇದು.
ಹೊಸತ್ತು. ಓಕೆ, ಇದು ನಿಮ್ದು ರಿಯರ್ ಇದ್ದು ಕೂಡ ಡಾಮಿನರ್ ಇದೆ, Dominar ಇದೆ. ಫ್ರಂಟ್ ಅಲ್ಲಿ ನಮ್ಗೆ ಯಾವ್ದ್ರದ್ದು ಯೂಸ್ ಮಾಡಿ KTM ಹೇಳಿದ್ದು ಇದು. KTM ಇದೆ ಅಲ್ಲ. Okay. ಬ್ಯಾಕ್ ಈ ಗಾಡಿ ಬಜಾಜ್ ಅಂತ ಹೇಳಲಿಕ್ಕೆ ಮಾತ್ರ ಒಂದು ಇಂಜಿನ್ ಒಂದು ಇದೆ, ಮತ್ತೆ ಚೇಸ್, ಮತ್ತೆ ಎಲ್ಲ ಈ ಗಾಡಿಯಲ್ಲಿ ಎಲ್ಲ ಪಾರ್ಟ್ಸ್ ಅಂದ್ರೆ ಎಲ್ಲ ಜೆನ್ಯೂನ್ ಪಾರ್ಟ್ಸ್ ಇರೋದು, ಎಲ್ಲ ಚೇಂಜ್ ಪಾರ್ಟ್ಸ್ ಎಲ್ಲ ಮಾಡಿ ಹಾಕಿದ್ದಾರೆ, ಕ್ರಾಸ್ ಬ್ರೀಡ್ ತರ. ಓಕೆ, ಇದು ಕ್ಯಾಲಿಪರ್ ಇದ್ರ ಕ್ಯಾಲಿಪರ್ ಎಲ್ಲ KTM ಇದು ಡ್ಯೂಕ್ ಇದು. ಇದು ನಮ್ಗೆ ಅಂದ್ರೆ KTM ಸ್ವಿಂಗಮ್ ಬರುವಾಗ ಕ್ಯಾಲಿಪರ್ ಕೂಡ ಚೇಂಜ್ ಮಾಡ್ಬೇಕು. ಮಾಡಿಸ್ಬೇಕು. ಓಕೆ, ಮತ್ತೆ ಇದು ಟೈರ್ ಸ್ಟೀಲ್ ಬ್ರೇಸ್ ಇದು MRF 150 ಸೆಕ್ಷನ್. ಇದು ಎಷ್ಟಾಗಿದೆ ಬ್ರೋ ಪ್ರೈಸ್? ಸಮಥಿಂಗ್ 7500 ಏನೋ. ಓಕೆ ಮತ್ತೆ ಇದು ಒಂದು ಇಲ್ಲಿ ಕಸ್ಟಮೈಸೇಷನ್ RGB ಉಂಟು ಹಿಂದೆ ಟೈಲ್ ಲೈಟ್ ಅಲ್ಲಿ ಓಕೆ, ನೋಡ್ಬೋದು. RGB ಮೊಬೈಲ್ ಕಂಟ್ರೋಲ್ ಅಲ್ಲಿ ತೋರಿಸ್ತೇನೆ. ಇದ್ರಲ್ಲಿ ಎಷ್ಟು ಕೋಡ್ ಇದೆ bro? ಅಂದ್ರೆ ನಮ್ಗೆ ಪ್ಯಾಟರ್ನ್ ಎಷ್ಟು ಬರ್ತದೆ? ಸಮಥಿಂಗ್ 143 ಪ್ಯಾಟರ್ನ್ ಉಂಟು ಇದ್ರಲ್ಲಿ. ಓಕೆ, ಇದಕ್ಕೆ ಎಷ್ಟಾಗಿದೆ ಬ್ರೋ? ಇದು ನಾವು ಆಗ ಮಾಡಿಸಿದ್ದು ನಾನು ಫ್ರೆಂಡ್ಸ್ ಎಲ್ಲ. ಇದು ಮತ್ತೆ ರಿವರ್ಕ್ ಆಗಿದೆ. ಓಕೆ, ಇದೆಲ್ಲ ರಬ್ಬರ್ ಫಿನಿಶಿಂಗ್. ಹಾ, ಓಕೆ, ನೀಟ್ ಮಾಡಿಫಿಕೇಶನ್ ಮಾಡಿದ್ದಾರೆ, ಕ್ಲೀನ್ ಆಗಿದೆ, ಡೀಟೇಲ್ ಆಗಿ. RGB ಅಂತ ಹೇಳಿದ್ರಲ್ಲ, ಟೈಲ್ ಇದೆ, ಅದನ್ನು ತೋರಿಸಿ ಮೊಬೈಲ್ ಅಲ್ಲಿ ಕನೆಕ್ಟ್ ಇದು ಆಪರೇಟ್ ಮಾಡ್ಲಿಕ್ಕೆ. ಓಕೆ ಓಕೆ, ಮೊಬೈಲ್ ಅಲ್ಲಿ ಕನೆಕ್ಟ್ ಇದು ಎಲ್ಲ ಮೊಬೈಲ್ ಕಂಟ್ರೋಲ್ ಇದೆ. ಓಕೆ, ಇದರಲ್ಲಿ ಎಷ್ಟು 144 ಪ್ಯಾಟರ್ನ್ 142 142 ಪ್ಯಾಟರ್ನ್ಸ್ ಇದೆ. ಓಕೆ, ಇದರಲ್ಲಿ ನಮ್ಗೆ ಯಾವ್ದು ಬೇಕಾದನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದಲ್ಲ. ಹಾ. ನೆಕ್ಸ್ಟ್ ಬಂದು ಡ್ಯೂಕ್ ಸೀಟ್ ಕವರ್ ಇದು. ಡ್ಯೂಕ್ ಇದು ಸೀಟ್ ಕವಲ. ಓಕೆ, ಡ್ಯೂಕ್ ಇದು. ಮತ್ತೆ ಬಂದು ಇದೆಲ್ಲ ರಿಪೇಂಟ್ ಆದದ್ದು ಬ್ಲಾಕ್ ಗ್ಲಾಸ್ ಅಲ್ಲಿ. ಇದೆಲ್ಲ ರಿಪೇಂಟಿಂಗ್ ಮಾಡ್ತಿದ್ದೀರಾ? ಇಲ್ಲಿ ಇದು ಗ್ರಾಬ್ ಹ್ಯಾಂಡಲ್ ಎಲ್ಲ ತೆಗ್ದಿದ್ದೀರಲ್ಲ? ಗ್ರಾಬ್ ಇದೆಲ್ಲ. ಮತ್ತೆ ಇದು ಒಂದು ಡಾಮ್ ಫುಟ್ ರೆಸ್ಟ್ ಸೇಮ್ ಎರಡು ಸೈಡ್ ಕೂಡ ಅದೇ ಬರ್ತದೆ. ಮತ್ತೆ ಡಾಮಿನರ್ ಸ್ಟ್ಯಾಂಡ್ ಇದು. ಡಾಮಿನರ್ ಸ್ಟ್ಯಾಂಡ್, ಇದರಲ್ಲಿ ಸೈಡ್ ಸ್ಟ್ಯಾಂಡ್ ಸೆನ್ಸರ್ ವರ್ಕ್ ಆಗ್ತದ? ಎಲ್ಲ ವರ್ಕಿಂಗ್ ಉಂಟು. ವರ್ಕಿಂಗ್ ಹಾಕಿ ನೀವು ಮಾಡಿಸಿದ್ದು. ಓಕೆ, ಇದು ಯಾಕಂದ್ರೆ ವೆಯ್ಟ್ ಬೀಳ್ತದಲ್ಲ ಗಾಡಿ, ಅದಕ್ಕೆ ಅದಕ್ಕೋಸ್ಕರ ನೀವು Long ಅದಕ್ಕೆ. ಇದು ರಿಯರ್ ಇದ್ದು ಶಾಕ್ಸ್ ಯಾವ್ದು ಯೂಸ್ ಮಾಡಿದ್ರೆ? ಎಕ್ಸ್ಪಲ್ಸ್ ಇದು. ಎಕ್ಸ್ಪಲ್ಸ್ ಇದಲ್ಲ? Expulse ಇದು. ವೆಹಿಕಲ್ ಸ್ವಲ್ಪ ನಮ್ಗೆ ಹೈಟ್ ಜಾಸ್ತಿ ಹೈಟ್ ಬೇಕಂತ. ಓಕೆ, ಹೈಟ್ ಬೇಕಂತ ನೀವು ಹೈಟ್ ಬೇಕಂತ ಅದಕ್ಕೆ. ಇಲ್ಲಿ ಕೂಡ ಮ್ಯಾಗ್ನೆಟ್ ಕಾಯಿಲ್ ಸೇಮ್ ಎಲ್ಲ ಡಿಪ್ಪಿಂಗ್ ಡಿಪ್ಪಿಂಗ್ ಮಾಡಿಸಿದ್ದೀರಾ? ಕಾರ್ಬನ್ ಡಿಪ್ ಇದೆಲ್ಲ. ಇಲ್ಲಿ ರೇಡಿಯೇಟರ್ ಇದು ಅದು ಸಹ ಡಿಪ್ಪಿಂಗ್ ಮಾಡಿಸಿದ್ದೀರಾ? ಮತ್ತೆ ಗಾಡಿಯಲ್ಲಿ BMC ಏರ್ ಫಿಲ್ಟರ್ ಉಂಟು ಒಳಗಡೆ. ಓಕೆ, BMC ಯೂಸ್ ಮಾಡಿರೋದು? BMC ಇದು. ಇದು ಬಂದು ಸ್ವಿಚ್, ಇದು ಫಾಗ್ ಲೈಟ್ ಇದು. ಇದರಲ್ಲಿ HJG IJG. ಅದ್ರದ್ದು ಫಾಗ್ ಲ್ಯಾಂಪ್ ಯೂಸ್ ಮಾಡಿದಿರಲ್ಲ, ಇಲ್ಲಿ ಬಟನ್ಸ್ ಆಪರೇಟ್ ಮಾಡ್ಲಿಕ್ಕೆ. ಅಲ್ಲೊಂದು ಸ್ವಿಚ್ ಇದೆ, ಡಾಮಿನರ್ ಇದು ಹೆಡ್ ಲೈಟ್ ಕಂಟ್ರೋಲ್. ಹೆಡ್ ಲೈಟ್ ನಮ್ಗೆ ಅಂದ್ರೆ ಯಾವ್ದು DR ಅಲ್ಲ ಅಥವಾ? ತೋರಿಸ್ತೇನೆ ಈಗ. ಓಕೆ, ನೋಡ್ಬೋದು ಇದು ಈಗ. ಓಕೆ, ನಮ್ಗೆ ಇದ್ರಲ್ಲಿ ಎಲ್ಲ ವರ್ಕಿಂಗ್ ಸ್ವಿಚಸ್ ಅದ್ರಲ್ಲೇ ಎಲ್ಲ ಸ್ವಿಚ್ ಎಲ್ಲ ಹಾಕಿ. ಓಕೆ, ಇದು ಫ್ರಂಟ್ ಇದ್ದು ನಮ್ಗೆ ಸಸ್ಪೆನ್ಷನ್ ಯಾವ್ದ್ರದ್ದು ಯೂಸ್ ಮಾಡಿ? ಡಾಮಿನರ್ 400. ಡಾಮಿನರ್ 400 ಅಲ್ಲ? ಮತ್ತೆ ಇದ್ರಲ್ಲಿ ಎಕ್ಸ್ ಫ್ಲಾಶ್ ಉಂಟು, ಅದು ನೋಡ್ಬೋದು. ಎಕ್ಸ್ಪ್ಲಾಶ್ ಕೂಡ ಹಾಕಿದಿರಲ್ಲ, ಇಂಡಿಕೇಟರ್ಸ್? ಹೌದೌದು. ಓಕೆ,